Hello, students and viewers. I hope that you all have celebrated Sankranti. Now we shall celebrate emerging some more aspects of emerging trends in accounting. Already we have studied two aspects, namely digital transformation and big data analysis. Today we shall discuss some more aspects like cloud computing in accounting, predictive accounting, creative accounting, and accounting with drone, and also forensic accounting. These are the some more aspects relating to emerging trends in accounting. Let us discuss cloud computing in accounting. Uh, Let us see the position of accounting before uh, cloud computing. ಆ, ಆತ್ಮೀಯ ವಿದ್ಯಾರ್ಥಿನಿಯರೇ, ನೀವೆಲ್ಲ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ್ದೀರಿ. ಈಗ ಎಮರ್ಜಿಂಗ್ ಟ್ರೆಂಡ್ಸಿನ ಕೆಲವೊಂದು ಅಂಶಗಳನ್ನು ಅಥವಾ ವಿಷಯಗಳನ್ನು ಆಚರಣೆ ಮಾಡೋಣ. ಈಗಾಗಲೇ ನಾವು ಎಮರ್ಜಿಂಗ್ ಟ್ರೆಂಡ್ಸ್ ಇನ್ ಅಕೌಂಟಿಂಗ್ನ ಎರಡು ಮಹತ್ವದ ವಿಷಯಗಳ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ನಾವು ತಿಳಿದುಕೊಂಡಿದ್ದೀವಿ. ಒಂದು ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್, ಇನ್ನೊಂದು ಬಿಗ್ ಡಾಟಾ ಎನಾಲಿಸಿಸ್ ಅಂತ ಹೇಳಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇನ್ನೂ ಕೆಲವೊಂದು ಎಮರ್ಜಿಂಗ್ ಟ್ರೆಂಡ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಅವು ಯಾವ ಅಂತಂದ್ರೆ ಕ್ಲೌಡ್ ಕಾಂಪ್ಯೂಟಿಂಗ್ ಇನ್ ಅಕೌಂಟಿಂಗ್ ಅಂತ ಹೇಳಿ, ದೆನ್ ಪ್ರಿಡಿಕ್ಟಿವ್ ಅಕೌಂಟಿಂಗ್ ಅಂತ ಹೇಳಿ, ಕ್ರಿಯೇಟಿವ್ ಅಕೌಂಟಿಂಗ್ ಅಂತ ಹೇಳಿ, ದೆನ್ ಅಕೌಂಟಿಂಗ್ ವಿತ್ ಡ್ರೋನ್ ಅಂತ ಹೇಳಿ, ದೆನ್ ಫಾರೆನ್ಸಿಕ್ ಅಕೌಂಟಿಂಗ್ ಅಂತೇಳಿ. ಇವೆಲ್ಲ ಅಂಶಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗಾದರೆ ಈ ಕ್ಲೌಡ್ ಕಂಪ್ಯೂಟಿಂಗ್ ಇನ್ ಅಕೌಂಟಿಂಗ್ ಇದನ್ನ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಪೂರ್ವದಲ್ಲಿ, ಇದು ಕ್ಲೌಡ್ ಕಂಪ್ಯೂಟಿಂಗ್ ಅಕೌಂಟಿಂಗ್ಗಿಂತ ಪೂರ್ವದಲ್ಲಿ ಮೀನ್ಸ್ prior to cloud computing, most accounting softwares were desktop based and run from the hard drive of our office desktop computer. And this has a number of drawbacks, namely limited access to our data and the need for constant software updates, and also increase in cost of backing up of all these financial informations. So this is the situation before cloud computing accounting. It means that before cloud computing installation of or practicing the cloud computing accounting, we were using the softwares which were desktop based and also run from hard drive of our office desktop. So uh, it was a centralized office processing. So all the desktops in the office were were including hard drive. With the hard drive, we were recording the transactions or accounting softwares were installed. So it has a limited access, and it also needs for constant software updates, and also increase in cost of backing up all these financial information. This is the scenario before uh, using the cloud computing accounting technology. ಅಂದರೆ ಈ ಕ್ಲೌಡ್ ಕಂಪ್ಯೂಟಿಂಗ್ ಅಕೌಂಟಿಂಗ್ ಟೆಕ್ನಾಲಜಿ ಯೂಸ್ ಮಾಡೋಕ್ಕಿಂತ ಪೂರ್ವದಲ್ಲಿ ನಮ್ಮೆಲ್ಲ ಅಕೌಂಟಿಂಗ್ ಸಾಫ್ಟ್ವೇರ್ ಏನಾಗಿದ್ವು ಅಂತಂದರೆ ಡೆಸ್ಕ್ಟಾಪ್ ಬೇಸ್ಡ್ ಅಕೌಂಟಿಂಗ್ ಆಗಿದ್ವು. ಅವೆಲ್ಲ ಹಾರ್ಡ್ ಡ್ರೈವ್ ಮೂಲಕ ಚಾಲನೆಯಲ್ಲಿದ್ವು.
ಅವು ಆಫೀಸ್ನಲ್ಲಿ ಡೆಸ್ಕ್ಟಾಪ್ ಕಂಪ್ಯೂಟರ್ಗೆ ಲಿಂಕ್ ಆಗಿದ್ವು ಅಂತೇಳಿ ಹೇಳ್ಬೋದು. ಹಾಗಾದರೆ ಈ ಸಿಸ್ಟಮ್ ಏನಿದೆಯಲ್ಲ ಇದು ಕೆಲವೊಂದು ದೋಷಗಳನ್ನು ಹೊಂದಿದ್ವು, ಅನಾನುಕೂಲತೆಗಳಿದ್ವು ಅಂತೇಳಿ. ಅದ್ಯಾವುದು ಅಂತಂದರೆ ಲಿಮಿಟೆಡ್ ಎಕ್ಸೆಸ್ ಟು ಅವರ್ ಡಾಟಾ ಅಂತೇಳಿ. ನಮಗೆ ಡಾಟಾ ಯಾವಾಗ ಬೇಕೋ ಆವಾಗ ನೋಡಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಸೊ ಲಿಮಿಟೆಡ್ ಎಕ್ಸೆಸ್ ಇತ್ತು ಅಂತೇಳಿ. ಅದೇ ರೀತಿಯಾಗಿ ನೀಡ್ ಫಾರ್ ಕಾನ್ಸ್ಟಂಟ್ ಸಾಫ್ಟ್ವೇರ್ ಅಪ್ಡೇಟ್ಸ್, ಅಂದರೆ ಆ ಸಾಫ್ಟ್ವೇರನ್ನು ಮೇಲಿಂದ ಮೇಲೆ ಏನು ಮಾಡಬೇಕಂತಂದ್ರೆ ಅಪ್ಡೇಟ್ ಮಾಡಿಸ್ಬೇಕಾಗಿತ್ತು. ಆನಂತರ ಇದೆಲ್ಲ ಅಪ್ಡೇಟ್ ಮಾಡಿಸ್ಲಿಕ್ಕೆ ಮತ್ತು ಇವುಗಳನ್ನು ಬ್ಯಾಕಿಂಗ್ ಅಪ್ ಮಾಡಲಿಕ್ಕೆ ಪುನರ್ ಅವುಗಳನ್ನು ನಾವು ನೋಡಬೇಕು ಅಂತಂದ್ರೆ ಅವಾಗೆಲ್ಲ ಏನಾಗ್ತಿತ್ತು ಅಂತಂದರೆ ಕಾಸ್ಟು ಹೆಚ್ಚಿಗೆ ಆಗ್ತಾಯಿತ್ತು. ಸೊ ಈ ಸಿಚುವೇಶನ್ನು ಕ್ಲೌಡ್ ಕಂಪ್ಯೂಟರ್ಗಿಂತ ಮೊದಲೇ ಇರ್ತಕ್ಕಂಥ ಅಕೌಂಟಿಂಗ್ ಸಾಫ್ಟ್ವೇರ್ನಲ್ಲಿ ಇಂಥ ಒಂದು ಅನಾನುಕೂಲತೆಗಳಿದ್ವು ಅಂತ ಹೇಳ್ಬೋದು. ಸೊ ಈ ಎಲ್ಲ ಅನಾನುಕೂಲತೆಗಳನ್ನು ಹೊಡೆದು ಓಡಿಸ್ಲಿಕ್ಕೇ ಕ್ಲೌಡ್ ಕಂಪ್ಯೂಟಿಂಗ್ ಅಕೌಂಟಿಂಗ್ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಬಂದರು ಅಥವಾ ಬಳಕೆಗೆ ಬಂತು ಅಂತೇಳಿ ಹೇಳ್ಬೋದು. ಹಾಗಾದರೆ ಈ ಕ್ಲೌಡ್ ಕಂಪ್ಯೂಟಿಂಗ್ ಅಕೌಂಟಿಂಗ್ ಅಂದರೆ ಏನು ಅಂತೇಳಿ ಲೆಟ್ ಅಸ್ ಸಿ ವಾಟ್ ಈಸ್ ಕ್ಲೌಡ್ ಕಂಪ್ಯೂಟಿಂಗ್ ಅಕೌಂಟಿಂಗ್. Cloud computing accounting does not mean accounting in clouds of sitting in the clouds of a sky. So it means that accounting with the help of accounting software that is hosted on remote servers, and it provides accounting capabilities to business. It is removing the need to work from one central office based computers. There is no desktop application. One can log in to an always update online solution, and all data is safely stored on a cloud server by paying some charges to cloud computing service providers. Instead of installing costly of software, higher version software, here third-party software can connect with our system to provide even further value to us as a business owner. In simple, we can say that in a cloud computing, what happens is we are using the services of the cloud computing service provider. So they with the help of internet we can connect to their system, and we can easily access the data anywhere at any time. So instead of installing higher version of software, here we can use a software installed by the third party. Just we can connect with our system with the third party, that is cloud computing service providers software. So it means that cloud computing it is also a software that is hosted not by the uh, required party. It is hosted on a remote servers. Then that remote servers will be controlled by the service provider, that is cloud computing service provider. So we can store data there, and also we can use anytime, anywhere, easily access the data with the help of cloud computing service providers help. So we need not install the software. So just we can pay some charges to the cloud computing service provider, and we can use that cloud computing technology and make the accounting easily. So that system is called as the cloud computing accounting. It means that instead simply it is the technique that we need not install a costly higher version software. So if at all we have to invest, it is highly impossible for individual to invest large amount in higher version of software. So already these softwares were installed and they are ready to provide the service. Just we can
contact, we can have an agreement with them and pay some charges and use the software, cloud computing software, to store our data, and also to uh, access the data. That stored data can be accessed anytime. So that facility is there in the cloud computing accounting. ಅಂದ್ರೆ ಇಲ್ಲಿ ಕ್ಲೌಡ್ ಕಾಂಪ್ಯೂಟಿಂಗ್ ಅಕೌಂಟಿಂಗ್ ನಲ್ಲಿ ಏನಾಗ್ತೈತಿ ಅಂತಂದ್ರೆ, ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ. ಮನೆಯಲ್ಲಿ ಮದುವೆ ಇದೆ ಅಂತಂದ್ರೆ, ಆ, ಮನೆಯಲ್ಲಿ ಮದುವೆ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಆಗೋದಿಲ್ಲ. ಆ, ಅಕ್ಷತೆಗಳನ್ನು ಮದುವೆನಲ್ಲಿ ಹಾಕಲಿಕ್ಕೆ ಆಗೋದಿಲ್ಲ, ಜನ ಭಾಳ ಇರ್ತಾರೆ. ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದ್ರೆ, ಕಲ್ಯಾಣ ಮಂಟಪಕ್ಕೆ ಹೋಗಿ ಅಲ್ಲಿ ಮದುವೆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಾವು ಬರ್ತೇವೆ. ಅವ್ರಿಗೆ ಕಲ್ಯಾಣ ಮಂಟಪದವರೆಗೆ ಇಂತಿಷ್ಟಂತೆ ಬಾಡಿಗೆ ಕೊಡ್ತೀವಿ. ನಮ್ಮ ಒಂದು ನಮ್ಮ ಮನೆಯಲ್ಲಿ ಮಾಡ್ತಕ್ಕಂಥ ಒಂದು ಮದುವೆಗೋಸ್ಕರ ನಾವು ಯಾರೂ ಕಲ್ಯಾಣ ಮಂಟಪವನ್ನು ಕಟ್ಟಲಿಕ್ಕೆ ಆಗೋದಿಲ್ಲ, ಹೈಲಿ ಇಂಪಾಸಿಬಲ್. ಅದರಿಂದ ಈಗಾಗಲೇ ಕಲ್ಯಾಣ ಮಂಟಪಗಳು ಇರ್ತಾವೆ, ಅಲ್ಲಿ ಹೋಗಿ ನಾವು ಮದುವೆ ಮುಗಿಸ್ಕೊಂಡು ಬರ್ತೇವೆ, ಅವರಿಗೆ ಚಾರ್ಜಸ್ಸನ್ನು ಕೊಡ್ತೇವೆ. ಹಾಗೆ ಹೈಯರ್ ವರ್ಷನ್ ಸಾಫ್ಟ್ವೇರ್ ನಮಗೆ ಬೇಕಾಗಿದೆ ಅಂತಂದ್ರೆ, ಅಷ್ಟೊಂದು ದುಡ್ಡು ಕೊಟ್ಟು ನಾವು ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಆಗೋದಿಲ್ಲ, ಅದು ವರ್ತು ಅಲ್ಲ. ಹಾಗೆ ನಾವೇ ಆ ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡೋದು ಬರಲಿ, ಈಗಾಗಲೇ ಆ ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡಿ ಸರ್ವೀಸಸ್ಗಳನ್ನು ಕೊಡ್ತಕ್ಕಂಥ ವ್ಯಕ್ತಿಗಳು ಇರ್ತಾರೆ, ಸಂಸ್ಥೆಗಳಿರ್ತವೆ. ಆ ಸಂಸ್ಥೆಗಳ ಸಹಾಯದಿಂದ ನಾವೇನು ಮಾಡ್ಬೋದು ಅಂತಂದ್ರೆ, ನಮ್ಮ ಡಾಟಾಗಳನ್ನು ಅವರ ಸರ್ವರ್ನಲ್ಲಿ ನಾವು ಸೇವ್ ಮಾಡಿ ಇಟ್ಕೊಳ್ಬೋದು. ನಮ್ಗೆ ಯಾವಾಗ ಬೇಕೋ ಆವಾಗ ಆ ಡಾಟಾಗಳನ್ನು ನೋಡ್ಬೋದು. ಸೊ ಅಂದರೆ ನಾವು ಇನ್ಸ್ಟಾಲ್ ಮಾಡೋದು ತಪ್ಪುತ್ತೆ. ನಾವು ಜಸ್ಟ್ ಏನು ಮಾಡ್ಬೋದು ಅಂತಂದ್ರೆ, ಅವರಿಗೆ ಬಾಡಿಗೆ ಇಂತಿಷ್ಟು ಬಾಡಿಗೆ ಅಂತ ತಿಳ್ಕೊಟ್ಬಿಟ್ಟು ಅವರ ಸಾಫ್ಟ್ವೇರ್ನ ನಾವು ಕನೆಕ್ಟ್ ಮಾಡಿಕೊಂಡು ಇಂಟರ್ನೆಟ್ ಮೂಲಕ, ನಾವು ಡೆಸ್ಕ್ಟಾಪನ್ನು ಬೇಕಾಗಿಲ್ಲ ಇದಕ್ಕೆ, ನಾವು ನಮ್ಮ ಮೊಬೈಲ್ಸ್ಗಳಲ್ಲಿ ಅಥವಾ ನಮ್ಮ ಟ್ಯಾಬ್ಸ್ಗಳಲ್ಲಿ ನಾವು ಅಕೌಂಟಿಂಗ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡಿಕೊಡ್ಬೋದು. ಇಂಥ ಒಂದು ವ್ಯವಸ್ಥೆಗೆ ಕ್ಲೌಡ್ ಕಂಪ್ಯೂಟಿಂಗ್ ಅಕೌಂಟಿಂಗ್ ಅಂತ ಕರೀತಾರೆ. ಮತ್ತು ಭಾಳ ಜನ ಕ್ಲೌಡ್ ಕಂಪ್ಯೂಟಿಂಗ್ ಅನ್ನತ್ಲೇನ ಆಕಾಶದಲ್ಲಿ ಮೋಡಗಳಲ್ಲಿ ಕುತ್ಕೊಂಡು ಲೆಕ್ಕಪತ್ರ ಬರೆಯೋದು ಅಂತ ತಿಳ್ಕೊಬೇಡಿ. ಕ್ಲೌಡ್ ಅಂತಕ್ಕಂಥ ಒಂದು ಪದವನ್ನು ಇಲ್ಲಿ ಬಳಸಿದ್ದಾರೆ. ಇಲ್ಲಿ ಈ ಡೈಗ್ರಾಮ್ ನಿಮಗೆ ಭಾಳ ಅರ್ಥ ನೀಡುತ್ತೆ, ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಹೇಳಿ. ಸೊ ಇಲ್ಲಿದೆ, ಇದು ಇಂಟರ್ನೆಟ್ ಮೂಲಕ ಇಲ್ಲೇ ನೆಟ್ವರ್ಕಿಂಗ್ ಇದೆ, ಇಲ್ಲೇ ಸೆಕ್ಯೂರಿಟಿ ಇದೆ, ದೆನ್ ಡಾಟಾ ಸ್ಟೋರೇಜ್ ಇದೆ. ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದು ಅಂತ ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ ಅಂತೇಳಿದೆ. ಸೊ ಇವೆಲ್ಲ ಪ್ರೊಸೆಸ್ಸು ಈ ಕ್ಲೌಡ್ ಕಂಪ್ಯೂಟಿಂಗ್ನಲ್ಲಿ ಬರ್ತವೆ. ಕ್ಲೌಡ್ ಅಂತಕ್ಕಂಥದ್ದು ಒಂದು ದಟ್ಟ ಅಂತೇಳಿ ಕರಿತೇವಲ್ಲ, ಅಂದರೆ ಇಲ್ಲಿ ಬಿಗ್ ಅಂತೇಳಿ ಅಂದ್ಕೊಳ್ರಿ ನೀವು, ದಟ್ಟವಾದಂಥ ಒಂದು ಸಾಫ್ಟ್ವೇರ್ ಇದು. ಈ ಸಾಫ್ಟ್ವೇರ್ ಮೂಲಕ ನಾವು ಇಷ್ಟೆಲ್ಲ ಕಾರ್ಯಗಳನ್ನು ನಾವು ಮಾಡ್ಕೊಳ್ಬೋದು ಅಂತೇಳಿ ಹೇಳ್ಬೋದು. ಇದಕ್ಕೆ ಕ್ಲೌಡ್ ಕಂಪ್ಯೂಟಿಂಗ್ ಅಂತಾರೆ. ಸೊ ಕ್ಲೌಡ್ ಕಂಪ್ಯೂಟಿಂಗ್ ಅಂತಂದರೆ, ಈಗಾಗಲೇ ಹೈಯರ್ ವರ್ಷನ್ ಸಾಫ್ಟ್ವೇರನ್ನು ಪ್ರೊವೈಡ್ ಮಾಡ್ತಕ್ಕಂಥ ಕ್ಲೌಡ್ ಕಂಪ್ಯೂಟಿಂಗ್ ಸರ್ವಿಸ್ ಪ್ರೊವೈಡರ್ಸ್ ಅಂತೇಳಿರ್ತಾರೆ. ಅವರ ಸರ್ವಿಸನ್ನು ತೆಗೆದುಕೊಂಡ್ಬಿಟ್ಟು ನಮ್ಮ ಲೆಕ್ಕಪತ್ರಗಳನ್ನು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ನಾವು ಕ್ಲೌಡ್ ಕಂಪ್ಯೂಟಿಂಗ್ ಅಂತೇಳಿ ಹೇಳ್ಬೋದು. ಸೊ ಇದು ನಮಗೇನಾಗುತ್ತೆ ಅಂತಂದರೆ, ಕಾಸ್ಟ್ ಸೇವ್ ಮಾಡುತ್ತೆ ಅಂತೇಳಿ ಹೇಳ್ಬೋದು. ದೆನ್ let us see the benefits of cloud computing accounting. Access your accounts anywhere. ಈಗಾಗಲೇ ನಾನು ಹೇಳಿದಾಗೆ ಯಾವಾಗ ಬೇಕಾದಾಗೂ ನಮ್ಮ ಲೆಕ್ಕಪತ್ರಗಳನ್ನು ನಾವು ನೋಡಬಹುದು ಅಂತೇಳಿ, 24/7 ಅಂತೇಳಿ. ನಾವೇನು ಸೆಂಟ್ರಲ್ ಆಫೀಸ್ ಬೇಸ್ಡ್ ಕಂಪ್ಯೂಟರ್ ವರ್ಕ್ ಇದೆಯಲ್ಲ, ಅದು ಇದರಲ್ಲಿ ರಿಮೂವ್ ಆಗುತ್ತೆ ಅಂತ ಹೇಳ್ಬೋದು. ಜಸ್ಟ್ ನಾವೇನು ಮಾಡ್ಬೋದು ಅಂದ್ರೆ, ಲಾಗಿನ್ ವಾಯಾ ವೆಬ್ ಬ್ರೌಸರ್ ಫ್ರಮ್ ಯುವರ್ ಲ್ಯಾಪ್ಟಾಪ್ ಆರ್ ಯೂಸ್ ಯುವರ್ ಪ್ರೊವೈಡರ್ಸ್ ಮೊಬೈಲ್ ಆ್ಯಪ್ ಟು ಆಕ್ಸೆಸ್ ಅವರ್ ಅಕೌಂಟ್ಸ್ ಫ್ರಮ್ ಯುವರ್ ಫೋನ್ ಆರ್ ಟ್ಯಾಬ್. ಅಂದರೆ ನಮ್ಮ ಟ್ಯಾಬು ಅಥವಾ ಫೋನ್ ಮೂಲಕ ನಾವು ಆ ಸರ್ವಿಸ್ ಪ್ರೊವೈಡರ್ ಮೊಬೈಲ್ ಆ್ಯಪ್ಗೆ ಎಕ್ಸೆಸ್ ಆದ್ವಿ ಅಂತಂದ್ರೆ, ನಮ್ಮ ಲ್ಯಾಪ್ಟಾಪ್ನೂ ಬೇಕಾಗಿಲ್ಲ ನಮಗೆ. ಆ್ಯಕ್ಚುಲಿ ವಯಾ ವೆಬ್ ಬ್ರೌಸರ್ನಿಂದ ಲಾಗಿನ್ ಆಗಿಬಿಟ್ರೆ ಸಾಕು, ನಮಗೆ ಆ ಒಂದು ಸೌಲಭ್ಯ ದೊರಕ್ತೈತೆ ಅಂತ ಹೇಳ್ಬೋದು. ಸೊ ಹಾಗಾಗ್ಬಿಟ್ಟು ವಿ ಕ್ಯಾನ್ ಆಕ್ಸೆಸ್ ಅವರ್ ಅಕೌಂಟ್ಸ್ ಎನಿವೇರ್
ಎನಿ ಟೈಮ್ ಅಂತೇಳಿ ಅನ್ಬೋದು. ಇದೊಂದು ಅಡ್ವಾಂಟೇಜು. ಇನ್ನೊಂದು ಎಕ್ಸೆಸ್ ಟು ರಿಯಲ್ ಟೈಮ್ ಇನ್ಫಾರ್ಮೇಷನ್ ಅಂತೇಳಿ. By keeping our bookkeeping and bank reconciliation up to date, uh, we can achieve real time reporting instead of looking at a historical reports that are days, weeks, or even months out of date. You have instant overview of companies current financial position. This real time information helps in preparing strategic plans and decision making. And easy excess of accounts anywhere, ಇದು ಒಂದು ಅಡ್ವಾಂಟೇಜ್. ಇನ್ನೊಂದು access to real time information. These are the benefits which we will get from cloud computing accounting ಅಂತೇಳಿ ಹೇಳ್ಬೋದು. Then one more aspect of emerging trends is the predictive accounting. So, name itself indicates it is not historical accounting, it is a predictive accounting. So, predictive accounting means projecting the future financial performance using a statistical understanding of an organization's process. Predictive accounting seeks to understand the future. Traditional accounting focuses to document, audit, and verify what has already happened. It is like post-mortem report, but it is also essential to look forward. In this regard, predictive accounting helps in painting a picture of financial outcomes before they actually happen. Example, future sales, future cost, etc. It means that predict means to infer the future. So inferring the future financial position or future financial outcomes, that system of accounting is called as the predicting ಪ್ರಿಡಿಕ್ಟಿವ್ ಅಕೌಂಟಿಂಗ್ ಅಂತ ಹೇಳಿ. ಹಾಗಾದ್ರೆ ಪ್ರಿಡಿಕ್ಟಿವ್ ಅಕೌಂಟಿಂಗ್ ಅಂತಂದ್ರೆ ಭವಿಷ್ಯದ ಲೆಕ್ಕಪತ್ರಗಳನ್ನು ಊಹಿಸ್ಕೊಳ್ತಕ್ಕಂಥದಕ್ಕೆ ನಾವು ಪ್ರಿಡಿಕ್ಟಿವ್ ಅಕೌಂಟಿಂಗ್. ಪ್ರಿಡಿಕ್ಟ್ ಅಂತಂದ್ರೆ ಭವಿಷ್ಯವನ್ನ ಈಗಲೇ ಕಾಣ್ತಕ್ಕಂಥದ್ದು, ಏನು ಆಗಬಹುದು ಭವಿಷ್ಯದಲ್ಲಿ ಅದನ್ನ ನಾವು ಊಹಿಸ್ಕೊಳ್ಬಹುದು, ಅಂದಾಜಿಸ್ಬೋದು ಅಂತೇಳಿ. ಸೊ ಬಜೆಟ್ ಅನ್ನು ನಾವು ತಯಾರು ಮಾಡ್ತೇವಲ್ಲ, ಅದು ಒನ್ ಆಫ್ ದ ಆಸ್ಪೆಕ್ಟ್ ಆಫ್ ಪ್ರಿಡಿಕ್ಟಿವ್ ಅಕೌಂಟಿಂಗ್. ಅದು ಒಂದು ಪ್ರಿಡಿಕ್ಟಿವ್ ಅಕೌಂಟಿಂಗ್ ಒಂದು ಆಬ್ಜೆಕ್ಟ್ ಅಂತೇಳಿ. ಹಾಗಾದ್ರೆ ಈಗಾಗಲೇ ನಮ್ಮ ಅಕೌಂಟಿಂಗ್ ಸಿಸ್ಟಮ್ನ ಏನಾಗಿದೆ ಅಂತಂದ್ರೆ ಡಾಕ್ಯುಮೆಂಟ್ ಮಾಡೋದು, ಅಡಿಟ್ ಮಾಡೋದು ಮತ್ತು ವೆರಿಫೈ ಮಾಡೋದು. ಅಂದರೆ ಈಗಾಗಲೇ ಘಟಿಸಿದಂಥ ವ್ಯವಹಾರದ ಘಟನೆಗಳನ್ನು, ಈಗಾಗಲೇ ವ್ಯಯ ಮಾಡಿದಂಥ ಖರ್ಚನ್ನು ರೆಕಾರ್ಡ್ ಮಾಡ್ಕೊಳ್ತಕ್ಕಂಥದ್ದು, ಈಗಾಗಲೇ ಖರೀದಿಸಿದಂಥ ವಸ್ತುಗಳ ಬಗ್ಗೆ ಲೆಕ್ಕಪತ್ರಗಳನ್ನು ಬರೀತಕ್ಕಂಥದ್ದು, ಇಡ್ತಕ್ಕಂಥದ್ದು. ಅಂದರೆ ಈಗಾಗಲೇ ಅವೆಲ್ಲ ಆಗಿಬಿಟ್ಟಿದ್ದಾವೆ, ಘಟಿಸಿಬಿಟ್ಟಿದ್ದಾವೆ. ಸೊ ಘಟಿಸಿದ ಟ್ರಾನ್ಸಾಕ್ಷನ್ಸ್ಗಳನ್ನು ಅಥವಾ ಘಟನೆಗಳನ್ನು ರೆಕಾರ್ಡ್ ಮಾಡ್ಕೊಳೋದಕ್ಕಿಂತಲೂ ಮುಂದೆ ಘಟಿಸಬಹುದಾದಂಥ, ಮುಂದೆ ಸಂಭವಿಸಬಹುದಾದಂಥ ಆ ಟ್ರಾನ್ಸಾಕ್ಷನ್ಗಳನ್ನು ಊಹಿಸಿಕೊಂಡು ರೆಕಾರ್ಡ್ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮಹತ್ವ ಅಂತೇಳಿ ಹೇಳ್ಬೋದು. ಈಗಾಗಲೇ ವಿ ಹ್ಯಾವ್ ಪೇಡ್ ಸ್ಯಾಲ್ರಿ ಆಫ್ ರುಪೀಸ್ 50,000 already paid, we cannot do anything. So what would be the salary for the next year? That is also very important. I am not denying the historical fact. Historical facts are also important, but one should think of the future well in advance, so that we will be successful in the business. ಹಂಗಂದ್ರೆ ಈ ಟ್ರೆಡಿಷ್ನಲ್ ಇದಕ್ಕೆ ಅಕೌಂಟಿಂಗ್ನಲ್ಲಿ ನಾವೇನು ಹೇಳ್ತೇವೆ ಅಂತಂದ್ರೆ ಅದು ಹಿಸ್ಟಾರಿಕಲ್ ಒನ್ ಅಂತ ಹೇಳ್ತೇವೆ, ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂತ ಹೇಳ್ತೇವೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟು ಏನು ನಮ್ಗೆ ಉಪಯೋಗ ಆಗೋದಿಲ್ಲ. ಹೇಗೆ ಸತ್ತ ಅನ್ನೋದ್ರ ಬಗ್ಗೆ ಕಾರಣ ಹೇಳುತ್ತೆ ಅದು. ಅದು ಸಾವನ್ನು ತಡಿಲಿಕ್ಕೆ ಅದರಿಂದ ಆಗೋದಿಲ್ಲ. ಸತ್ತ ಮೇಲೆ ನೀವು ಏನು ರಿಪೋರ್ಟ್ ಕೊಟ್ಟರು ನಮ್ಗೆ ಅದೇನು ಉಪಯೋಗ ಇದೆ ಅಲ್ವಾ? ಹಾಗಾದ್ರೆ ಸಾಯೋದಕ್ಕಿಂತ ಪೂರ್ವದಲ್ಲಿ ಸಾವನ್ನು ತಡಿಲಿಕ್ಕೆ ಏನಾದರೂ ಪ್ರಯತ್ನ ಮಾಡೋದಿದೆಯಲ್ಲ, ದಟ್ ಈಸ್ ಇಂಪಾರ್ಟೆಂಟ್ ಅಂತೇಳಿ. ಹಾಗೆ ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂತ ಕರೀತಾರೆ ಈಗಾಗಲೇ ಟ್ರೆಡಿಷ್ನಲ್ ಅಕೌಂಟಿಂಗ್ ಸಿಸ್ಟಮನ್ನು. ಸೊ ಅದು ಅದಕ್ಕಿಂತನೂ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಭವಿಷ್ಯದಲ್ಲಿ ಸಂಭವಿಸ್ತಕ್ಕಂಥ ಘಟನೆಗಳನ್ನು ಊಹಿಸಿಕೊಂಡು ಲೆಕ್ಕಪತ್ರಗಳನ್ನು ಮಾಡ್ತಕ್ಕಂಥದಕ್ಕೆ
ನಾವು ಪ್ರಿಡಿಕ್ಟಿವ್ ಅಕೌಂಟಿಂಗ್ ಅಂತೇಳಿ ಕರಿತೇವೆ. ಸೊ ದಿಸ್ ಈಸ್ ಕಾನ್ಸೆಪ್ಟ್ ಆಫ್ ಪ್ರಿಡಿಕ್ಟಿವ್ ಅಕೌಂಟಿಂಗ್. Then we shall see the one more aspect of modern or emerging trend in accounting, that is creative accounting. I am concentrating only on concepts. I am not going in detail about these aspects. Only concepts I want to acquaint to you these concepts. Then creative accounting uh, means accounting by capitalizing on loopholes in the accounting standards to falsely portray a better image of the company, like window dressing. Examples: overstating of assets, understating of liabilities, overestimating revenues, delaying to record expenses are the practices of creative accounting. So, creative accounting means taking advantage of the loopholes in the accounting standards, or showing differently than what is actual. That is called the window dressing. So, your assets are not maybe overstating, means showing more value than the actual value, showing less liabilities than the actual liabilities, estimating revenues, mm, estimating more revenues than the actual, then delaying to record expenses, not recording expenses, making delay in recording the expenses. So these are all the practices of creative accounting. So creative accountants takes the benefit of loopholes in the accounting standards. So creative accountants involves twisting of figures of financial statements to attract the investors to a company's advantage. Their goal is to make a firm look as successful and profitable as possible. They mislead the investors by twisting the truth as like beauty parlors. But when they cut, then the company's reputation will ruin overnight. However, some management teams are willing to run that risk. It means that they are showing a different picture than the actual pictures. Their main aim is to show financial statements as attractive as possible, uh, just to attract the investors. But reality is different. So it is far from the reality. That is called as the creative account. They are creating a better image than the actual image. So this type of accounting is called as the creative accounting. Their main motive is to just attract the investors. In order to attract the investor, they are twisting the truth as like a beauty I have quoted here beauty parlors. So beauty parlors make us to look beautiful, but actually uh, the scenario is different, but they will make some touch-ups and make us attractive. So such a thing will be done by the accountants, like a creative accountant. That is called as the creative accounting. And the creative accounting ಅಂತಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನಲ್ಲಿ ಇರ್ತಕ್ಕಂಥ ಲೂಪ್ ಹೋಲ್ಸ್ಗಳನ್ನು ಬಳಸಿಬಿಟ್ಟು, ಅದರಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಬಳಸಿಬಿಟ್ಟು ಆ, ತಪ್ಪು ಮಾಹಿತಿಯನ್ನು, ತಪ್ಪು ಸಂಗತಿಯನ್ನು ನೀಡ್ತಕ್ಕಂಥದ್ದಕ್ಕೆ ನಾವು ಕ್ರಿಯೇಟಿವ್ ಅಕೌಂಟಿಂಗ್ ಅಂತೇಳಿ ಕರಿತೇವೆ. ಇದು ಒಂಥರ ವಿಂಡೋ ಡ್ರೆಸ್ಸಿಂಗ್ ಅಂತೇಳಿ ನಮಗೆಲ್ಲ ಗೊತ್ತಿದೆ ಈ ಪದ, ವಿಂಡೋ ಡ್ರೆಸ್ಸಿಂಗ್ ಅಂತೇಳಿ. ವಿಂಡೋ ಡ್ರೆಸ್ಸಿಂಗ್ ಅಂತಂದರೆ ನಿಜ ಸ್ಥಿತಿಯನ್ನು ಬಚ್ಚಿಟ್ಬಿಟ್ಟು ಬೇರೆ ಸ್ಥಿತಿಯನ್ನು ತೋರಿಸ್ತಕ್ಕಂಥದ್ದು. ಅಂದರೆ ನಮ್ಮ ಕಂಪನಿ ಫೈನಾನ್ಷಿಯಲ್ ಪೊಸಿಷನ್ನು ಚೆನ್ನಾಗಿರೋದಿಲ್ಲ, ಬಟ್ ಚೆನ್ನಾಗಿದೆ ಅಂತೇಳಿ ಬಿಂಬಿಸ್ತಕ್ಕಂಥದ್ದು. ಅಂದರೆ ಅಸೆಟ್ಸ್ಗಳನ್ನು ಓವರ್ ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥದ್ದು, ಲಯಬಿಲಿಟೀಸ್ಗಳನ್ನು ಅಂಡರ್ ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥದ್ದು, ರೆವಿನ್ಯೂಗಳನ್ನು
ಓವರ್ ಎಸ್ಟಿಮೇಟ್ ಮಾಡೋದು, ಮತ್ತು ಈಗಾಗಲೇ ವ್ಯಯ ಮಾಡಿದಂಥ ಖರ್ಚುಗಳನ್ನು ತೋರಿಸ್ದೇ ಇರ್ತಕ್ಕಂಥದ್ದು, ಖರ್ಚನ್ನು ಕಡಿಮೆ ತೋರಿಸೋದು, ಆದಾಯವನ್ನು ಹೆಚ್ಚಿಗೆ ತೋರಿಸ್ತಕ್ಕಂಥದ್ದು, ಅಸೆಟ್ಸ್ಗಳನ್ನು ಓವರ್ ವ್ಯಾಲ್ಯೂ ಮಾಡೋದು, ಲಯಬಿಲಿಟೀಸ್ಗಳನ್ನು ಅಂಡರ್ ವ್ಯಾಲ್ಯೂ ಮಾಡ್ತಕ್ಕಂಥದ್ದು. ಈ ಎಲ್ಲ ಕ್ರಿಯೆಗಳ ಮೂಲಕ ನಾವು ಭಾವಿ ಇನ್ವೆ ಹೂಡಿಕೆದಾರರನ್ನ ಆಕರ್ಷಿಸೋಗೋಸ್ಕರ ಆ ಲೆಕ್ಕಪತ್ರಗಳಲ್ಲಿ ಇರ್ತಕ್ಕಂಥ ಅಂಕಿ ಸಂಖ್ಯೆಗಳನ್ನು ತಿದ್ದುಪಡಿ ಮಾಡಿ ಅಥವಾ ಬದಲಾಯಿಸಿ ಬೇರೆ ರೀತಿಯಾದಂಥ ಒಂದು ಬೆಟರ್ ಪೊಸಿಷನನ್ನು ತೋರಿಸ್ತಕ್ಕಂಥ ಒಂದು ಪ್ರಾಕ್ಟೀಸಿಗೆ ನಾವು ಕ್ರಿಯೇಟಿವ್ ಅಕೌಂಟಿಂಗ್ ಅಂತ ಕರಿತೇವೆ. ಅವರೇ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು, ಆ್ಯಕ್ಚುಲಿ ಹಂಗಿರೋದಿಲ್ಲ, ಬಟ್ ಅವ್ರು ಕ್ರಿಯೇಟ್ ಮಾಡ್ತಾರೆ. ಅಂದರೆ ನಾನು ಇಲ್ಲಿ ಒಂದು ಬ್ಯೂಟಿ ಪಾರ್ಲರ್ ಉದಾಹರಣೆ ಕೊಟ್ಟಿದ್ದೀನಿ, ಬ್ಯೂಟಿ ಪಾರ್ಲರ್ಸ್ ಅಂತೇಳಿ. ಸೊ ನಾವು ನಮ್ಮ ಕೂದಲೆಲ್ಲ ಬೆಳಗಾಗಿರ್ತವೆ, ಅಲ್ಲಿ ಬ್ಯೂಟಿ ಪಾರ್ಲರ್ ಅವುಗಳನ್ನು ಕಪ್ಪು ಮಾಡ್ತಾರೆ. ಆ್ಯಕ್ಚುಲಿ ನಮ್ಮ ಕೂದಲು ಬೆಳಗಾಗಿರ್ತವೆ, ಅದನ್ನು ಮರೆ ಮಾಡಿಸ್ಬಿಟ್ಟು ಕಪ್ಪು ಬಣ್ಣವನ್ನು ಹಚ್ಚಿ ನಮ್ಮ ಕೂದಲುಗಳನ್ನು ಕಪ್ಪು ಮಾಡ್ತಾರೆ, ನಾವಿನ್ನೂ ಯಂಗ್ ಕಾಣಂಗೆ ಅವ್ರು ಮಾಡ್ತಾರೆ. ಬಟ್ ಅದು ನಿಜ ಸ್ಥಿತಿನೇ ಬೇರೆ ಇರ್ತೈತಿ. ಹಾಗೆ ಕಂಪ್ನಿಯವರು ಈ ಕ್ರಿಯೇಟಿವ್ ಅಕೌಂಟೆಂಟ್ಸ್ ಏನು ಮಾಡ್ತಾರೆ ಅಂತಂದ್ರೆ, ಕಂಪನಿ ಆರ್ಥಿಕ ಸ್ಥಿತಿನೇ ಬೇರೆ ಇರ್ತೈತಿ, ಬಟ್ ಅವ್ರು ಏನು ಮಾಡ್ತಿದ್ದಾರೆ ಅಂತಂದ್ರೆ ಭಾಳ ಆರ್ಥಿಕ ಸ್ಥಿತಿ ಚೆನ್ನಾಗಿದೆ ಅಂತಕ್ಕಂಥ ಒಂದು ಪಿಕ್ಚರನ್ನು ಕೊಡ್ತಾರಲ್ಲ, ಅದಕ್ಕೆ ನಾವೇನು ಕರಿತೀವಿ ಅಂದರೆ ಕ್ರಿಯೇಟಿವ್ ಅಕೌಂಟಿಂಗ್, ಕ್ಯಾಪಿಟಲೈಸಿಂಗ್ ಆನ್ ಲೂಪ್ ಹೋಲ್ಸ್ ಇನ್ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಟು ಫಾಲ್ಸ್ಲಿ ಪೋರ್ಟ್ರೇ ಎ ಬೆಟರ್ ಇಮೇಜ್. ಅಂದರೆ ಕ್ರಿಯೇಟಿವ್ ಅಕೌಂಟಿಂಗ್ ಮೀನ್ಸ್ ಫಾಲ್ಸ್ಲಿ ಪೋರ್ಟ್ರೇಯಿಂಗ್ ಎ ಬೆಟರ್ ಇಮೇಜ್ ಆಫ್ ದ ಕಂಪನಿ ಅಂತೇಳಿ. ಅಂದರೆ ಬೆಟರ್ ಇಮೇಜನ್ನು ತಪ್ಪಾಗಿ ತೋರಿಸ್ತಕ್ಕಂಥದಕ್ಕೆ ಕ್ರಿಯೇಟಿವ್ ಅಕೌಂಟಿಂಗ್ ಅಂತೇಳಿ ಕರಿತೀವಿ. ಬಟ್ ಒಂದ್ಸರಿ ಅವರು ಸಿಕ್ಕಾಕೊಂಡ್ರು ಅಂತಂದ್ರೆ ಕಂಪನಿಯ ಒಂದು ಪ್ರಸಿದ್ಧಿ ಅಥವಾ ಕಂಪನಿಯ ಒಂದು ಹೆಸರು ಓವರ್ ನೈಟ್ನಲ್ಲಿ ಹಾಳಾಗ್ತೈತೆ ಅಂತ ಹೇಳ್ಬೋದು. ಬಟ್ ಕೆಲವೊಂದು ಮ್ಯಾನೇಜ್ಮೆಂಟು ಈ ರೀತಿಯ ರಿಸ್ಕನ್ನು ತೆಗೆದುಕೊಳ್ಳಿಕ್ಕೆ ತಯಾರಿರ್ತಾರೆ. ಬಟ್ ಇದು ಭಾಳ ದಿನ ನಡೆಯೋದಿಲ್ಲ, ಒಂದಿಲ್ಲ ಒಂದು ದಿವಸ ನಿಜ ಸ್ಥಿತಿ ಗೊತ್ತಾಗೇ ಆಗುತ್ತದೆ. ಬಟ್ ಮ್ಯಾನೇಜ್ಮೆಂಟ್ ಕೆಲವೊಂದು ಅಕೌಂಟೆಂಟ್ಗಳು ಭಾಳ ಇಂಟೆಲಿಜೆಂಟಾಗಿ ಈ ರೀತಿ ಒಂದು ಕ್ರಿಯೆಯಲ್ಲಿ ತೊಡಗ್ತಾರೆ ಅಂತ ಹೇಳ್ಬೋದು. ಅದಕ್ಕೆ ನಾವು ಕ್ರಿಯೇಟಿವ್ ಅಕೌಂಟಿಂಗ್ ಅಂತ, ಫಾಲ್ಸ್ image creating false image than the real image, that is called as the creative accounting. And then one more aspect of a emerging trend, that is accounting with a drone. You are all heard the word drone. So drone is a flying robot, means unmanned aerial vehicle. It is a aerial vehicle without a man, and that can be remotely controlled. So it can be controlled remotely. It means that wherever it is not possible to human being to go there or to enter into, there we can use the robot to take the pictures and also to gather the information. So that is the work of a drone. So drone accounting with drone means collecting accounting data from remote areas by using drones. Example, mining industries and forest industries. In mining industries, if at all you want to collect the uh, information regarding the closing stock of the mines, it is not possible for accountant to go there and to inspect the closing stock or deposits, but we can use the drone. So drone will go there and collect the pictures of the mineral deposits or mining operations, and fly over there and taking thousands of pictures and measurements to determine the exact closing stock. So in order to value closing stock accurately, so measurement is also required. So that measurement can be done by the drones, and also it can take up thousands of pictures of the mine ores and also forest areas. So in this way
that helps, that is a drone technology will help the accountant to keep the proper records of the uh, of mining industries and also forest industries. So where it is not possible for the man to go and inspect physically, there we can use the drone. So using the drone technology for valuation of stock or for other accounting purpose is called as the accounting with a drone. ಅಂದ್ರೆ ಡ್ರೋನ್ ಅಂತಕ್ಕಂಥದ್ದು ಮನುಷ್ಯರಹಿತ ಇದು ವೆಹಿಕಲ್ ಅಂತ ಹೇಳಿ ಕರಿತೀವಿ. ಏರಿಯಲ್ ವೆಹಿಕಲ್ ಅಂತ ಕರಿತೀವಿ. ಮನುಷ್ಯರಹಿತ ಏರಿಯಲ್ ವೆಹಿಕಲ್. ಇದು ರಿಮೋಟ್ ಮೂಲಕ ನಾವು ಕಂಟ್ರೋಲ್ ಮಾಡ್ಬೋದು. ಎಲ್ಲಿ ಮನುಷ್ಯರು ಹೋಗಿ ಆ, ಆ, ಮಾಹಿತಿಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ವೋ ಅಂಥ ಪ್ರದೇಶಗಳಿಗೆ ಈ ರೋಬೋಟ್ಗಳನ್ನು ಅಥವಾ ಡ್ರೋನನ್ನು ನಾವು ಕಳಿಸಿ ಆ, ದೂರದಲ್ಲೇ ನಿಂತುಕೊಂಡು ಕಂಟ್ರೋಲ್ ಮಾಡಿಕೊಂಡು ನಾವು ಅವುಗಳಿಂದ ಮಾಹಿತಿಯನ್ನು ಪಡೆದುಕೊಳ್ಬೋದು. ಅದಕ್ಕೆ ನಾವು ಡ್ರೋನ್ ಅಂತೇಳಿ ಕರಿತೇವೆ. ಇದೆಲ್ಲ ನೀವು ನೋಡಿದ್ದೀರಿ, ಒಂದು ಸಣ್ಣ ಆ, ವಿಮಾನದ ಟೈಪ್ ಇರುತ್ತೆ. ಅದು ಹಾಗೆಯೇ ಮೇಲ್ಗಡೆ ತಿರುಗ್ತಾ ಇರುತ್ತೆ. ಅದು ಫೋಟೋಗಳನ್ನು ತೆಗೆದುಕೊಡುತ್ತೆ ಮತ್ತು ಅದು ಇನ್ಫಾರ್ಮೇಷನನ್ನು ಸಹಿತ ಕಲೆಕ್ಟ್ ಮಾಡುತ್ತೆ ಅಂತೇಳಿ ಹೇಳ್ಬೋದು. ಸೊ ಅಂದರೆ ಇದು ಡ್ರೋನ್ ಅಕೌಂಟಿಂಗ್ ವಿತ್ ಡ್ರೋನ್ ಅಂತಂದರೆ ಕಲೆಕ್ಟಿಂಗ್ ಅಕೌಂಟಿಂಗ್ ಡಾಟಾ ಫ್ರಮ್ ರಿಮೋಟ್ ಏರಿಯಾಸ್ ಬೈ ಯೂಸಿಂಗ್ ಡ್ರೋನ್ಸ್. ಅಂದರೆ ಡ್ರೋನ್ಸ್ಗಳನ್ನು ಯೂಸ್ ಮಾಡಿ ಅಕೌಂಟಿಂಗ್ ಡಾಟಾ ಕಲೆಕ್ಟ್ ಮಾಡೋದಕ್ಕೆ ನಾವು ಅಕೌಂಟಿಂಗ್ ವಿತ್ ಡ್ರೋನ್ ಅಂತ ಕರಿತೀವಿ. ಈಗ ಉದಾಹರಣೆಗೆ ಮೈನಿಂಗ್ ಇಂಡಸ್ಟ್ರೀಸ್ ಅಂತ, ಫಾರೆಸ್ಟ್ನಲ್ಲಿ ಮೈನಿಂಗ್ಸ್ ಇರ್ತವೆ, ಅಲ್ಲಿ ಹೋಗಲಿಕ್ಕೆ ಸರಿಯಾದ ಜಾಗ ಇರೋದಿಲ್ಲ, ರಸ್ತೆ ಇರೋದಿಲ್ಲ. ಸೊ ಅಕೌಂಟೆಂಟ್ಗಳು ಅಲ್ಲೆಲ್ಲ ಹೋಗಿ ಎಷ್ಟು ಮೈನ್ಸ್ದು ಕ್ಲೋಸಿಂಗ್ ಸ್ಟಾಕ್ ಇದೆ, ಮೈನ್ಸ್ ಓವರ್ ಕ್ಲೋಸಿಂಗ್ ಸ್ಟಾಕ್ನಲ್ಲಿ ಎಷ್ಟಿದೆ ಅನ್ನೋದನ್ನು ಕಂಡುಹಿಡ್ಕೊಳ್ಳಿಕ್ಕೆ, ಅದನ್ನು ಲೆಕ್ಕ ಹಾಕ್ಕೊಳ್ಳಿಕ್ಕೆ ಅವನಿಗೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡ್ಬೋದು ಅಂತಂದರೆ ಈ ಡ್ರೋನ್ಸ್ಗಳನ್ನು ಬಳಸಿಬಿಟ್ಟು ಆ ಏರಿಯಾಗೆ ಅವುಗಳನ್ನು ಕಳಿಸಿ ಅವುಗಳ ಮೂಲಕ ಪಿಕ್ಚರ್ಸ್ಗಳನ್ನು ಕಲೆಕ್ಟ್ ಮಾಡ್ಬೋದು. ಆ ಜಾಗದ ಪಿಕ್ಚರ್ಸ್ಗಳನ್ನು ಕಲೆಕ್ಟ್ ಮಾಡಿ ಮತ್ತು ಅಲ್ಲಿ ಮೆಜರ್ಮೆಂಟ್ಗಳ ಮಾಡಿ ಎಕ್ಸಾಕ್ಟ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಅಂತೇಳಿ ಕಂಡುಕೊಳ್ಬೋದು. ಸೊ ಇಂಥ ಒಂದು ಟೆಕ್ನಾಲಜಿಗೆ ನಾವು ಅಕೌಂಟಿಂಗ್ ವಿತ್ ಡ್ರೋನ್ ಅಂತ ಕರಿತೀವಿ. ಅಂದರೆ ಇದನ್ನು ಸಹಿತ ಹಾಗೆ ನಾನು ಈಗಾಗಲೇ ಹೇಳ್ದಂಗೆ ಅಕೌಂಟಿಂಗ್ ವಿತ್ ಡ್ರೋನ್ ಅಂದರೆ ಡ್ರೋನ್ನಲ್ಲಿ ಕೂತ್ಕೊಂಡು ಲೆಕ್ಕ ಬರೆಯೋದಲ್ಲ, ಡ್ರೋನ್ಗಳ ಮೂಲಕ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಲೆಕ್ಕಪತ್ರಗಳನ್ನು ಮೇಂಟೈನ್ ಮಾಡೋದಕ್ಕೆ ಅಕೌಂಟಿಂಗ್ ವಿತ್ ಡ್ರೋನ್ ಅಂತೇಳಿ ಕರೀತಾರೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಲಾಸ್ಟ್ ಒನ್, ದಟ್ ಈಸ್ ಫಾರೆನ್ಸಿಕ್ ಅಕೌಂಟಿಂಗ್ ಅಂತೇಳಿ. ಫಾರೆನ್ಸಿಕ್ ಅಂತ ನಿಮಗೆಲ್ಲ ಗೊತ್ತಿದೆ, ವಿಧಿ ವಿಜ್ಞಾನ ಶಾಸ್ತ್ರ ಅಂತೇಳಿ ಕರಿತೀವಿ. ಎಲ್ಲಾದರೂ ಕೊಲೆಗಳಾದ್ರಂತಂದ್ರೆ ಈ ವಿಧಿ ವಿಜ್ಞಾನಗಳ ಟೆಕ್ನಾಲಜಿಯ ಮೂಲಕ ನಾವು ಕೊಲೆಗಾರರನ್ನು ಪತ್ತೆ ಹಚ್ತೇವೆ. ಸೊ ಹಾಗೆ ಇಲ್ಲಿ ಅಕೌಂಟಿಂಗ್ನಲ್ಲೂ ಸಹಿತ ಫಾರೆನ್ಸಿಕ್ ಅಕೌಂಟಿಂಗ್ ಯುಟಿಲೈಸಸ್ ಅಕೌಂಟಿಂಗ್, ಆಡಿಟಿಂಗ್ ಆ್ಯಂಡ್ ಇನ್ವೆಸ್ಟಿಗೇಟಿವ್ ಸ್ಕಿಲ್ಸ್ ಟು ಕಂಡಕ್ಟ್ ಆನ್ ಎಕ್ಸಾಮಿನೇಷನ್ ಇನ್ ಟು ದ finances of an individual or business. So forensic accounting is frequently used in fraud or embezzlement cases to explain the nature of financial crime in the court. ಅಂದರೆ ಕ್ಯಾಶ್ ಮೋಸಗಳಾದರೆ, ನಗದು ಹಣದ ಮೋಸ ಆದರೆ ಅಥವಾ ನಗದು ಹಣದ ದುರುಪಯೋಗ ಆದರೆ ಅಥವಾ ಯಾವುದೇ ಸರಕುಗಳ ದುರುಪಯೋಗ ಆದರೆ ಅಥವಾ ಸರಕುಗಳ ಮೋಸ ಮಾಡಿ ಅವುಗಳನ್ನು ದುರ್ಬಳಕೆ ಮಾಡಿಕೊಂಡ್ರೆ ಆ ಎಲ್ಲ ತಪ್ಪುಗಳನ್ನು ಅಥವಾ ಮೋಸಗಳನ್ನು ಕಂಡುಹಿಡಿಲಿಕ್ಕೆ ಬಳಸ್ತಕ್ಕಂಥ ಒಂದು ಟೆಕ್ನಾಲಜಿಗೆ ಫಾರೆನ್ಸಿಕ್ ಅಕೌಂಟಿಂಗ್ ಅಂತೇಳಿ ಕರೀತಾರೆ. ಸೊ ಈ ಫಾರೆನ್ಸಿಕ್ ಅಕೌಂಟಿಂಗ್ ಟೆಕ್ನಾಲಜಿ ಮೂಲಕ ನಾವೇನು ಮಾಡ್ಬೋದು ಅಂತಂದ್ರೆ ಈ ಎಂಬೆಜಲ್ಮೆಂಟ್ ಆಫ್ ಕ್ಯಾಶನ್ನು ಅಥವಾ ಫ್ರಾಡ್ ಇನ್ ಅಕೌಂಟಿಂಗನ್ನು ನಾವೇನು ಮಾಡ್ಬೋದು ಅಂತಂದರೆ ಫೈನಾನ್ಷಿಯಲ್ ಕ್ರೈಮ್ನನ್ನು ಕೋರ್ಟ್ನಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು ಅಂತೇಳಿ ಹೇಳ್ಬೋದು. ಸೊ ಇದಕ್ಕೆ ಫಾರೆನ್ಸಿಕ್ ಅಕೌಂಟಿಂಗ್ ಅಂತ ಕರೀತೀವಿ, ವಿಧಿ ವಿಜ್ಞಾನ ಅಂತೇಳಿ. ಸೊ ವಿಧಿ ವಿಜ್ಞಾನ ಟೆಕ್ನಾಲಜಿ ಮೂಲಕ ತಪ್ಪುಗಳನ್ನು ಅಥವಾ ಮೋಸಗಳನ್ನು ನಾವು ಬೆಳಕಿಗೆ ತರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಅನ್ಬೋದು. ಸೊ ಅದಕ್ಕೆ ನಾವು ಫಾರೆನ್ಸಿಕ್ ಅಕೌಂಟಿಂಗ್ ಅಂತ ಕರಿತೇವೆ. ಸೊ ಈ ರೀತಿಯಾಗಿ ಇವೆಲ್ಲ ಇವೆಲ್ಲವುಗಳು ಅಂದರೆ ಫ್ರಮ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ನಿಂದ ಹಿಡಿದು ಫಾರೆನ್ಸಿಕ್ ಅಕೌಂಟಿಂಗ್ನೊಳಗು ಡಿಜಿಟಲ್ ಅಕೌಂಟಿಂಗ್ ಆಗಿರ್ಬೋದು
ಅಥವಾ ಬಿಗ್ ಡಾಟಾ ಅನಾಲಿಸಿಸ್ ಆಗಿರ್ಬೋದು, ಅಥವಾ ಕ್ಲೌಡ್ ಕಂಪ್ಯೂಟಿಂಗ್ ಅಕೌಂಟಿಂಗ್ ಆಗಿರ್ಬೋದು, ಅಥವಾ ಪ್ರಿಡಿಕ್ಟಿವ್ ಅಕೌಂಟಿಂಗು, ಕ್ರಿಯೇಟಿವ್ ಅಕೌಂಟಿಂಗು, ಅಥವಾ ಅಕೌಂಟಿಂಗ್ ವಿತ್ ಡ್ರೋನು, ಅಥವಾ ಫಾರೆನ್ಸಿಕ್ ಅಕೌಂಟಿಂಗ್. ದೀಸ್ ಆರ್ ಆಲ್ ದ ಮಾಡರ್ನ್ ಡೆವಲಪ್ಮೆಂಟ್ಸ್ ಆರ್ ಎಮರ್ಜಿಂಗ್ ಟ್ರೆಂಡ್ಸ್ ಇನ್ ಅಕೌಂಟಿಂಗ್ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಅಬೌಟ್ ದ ಕಾನ್ಸೆಪ್ಟ್ಸ್ವಲ್ ಡಿಸ್ಕಷನ್ ಅಬೌಟ್ ದ ಎಮರ್ಜಿಂಗ್ ಟ್ರೆಂಡ್ಸ್ ಇನ್ ಅಕೌಂಟಿಂಗ್. ಅಂದರೆ ಎಮರ್ಜಿಂಗ್ ಟ್ರೆಂಡ್ಸ್ ಅಕೌಂಟಿಂಗ್ ಬಗ್ಗೆ ಕಾನ್ಸೆಪ್ಟ್ಗಳ ಬಗ್ಗೆ ಮಾತ್ರ ಇಲ್ಲಿ ಹೈಲೈಟ್ ಮಾಡಿದ್ದೇವೆ. ಇನ್ ಡೀಟೇಲ್ ಆಗಿ ನಮ್ಮ ನಮ್ಮ ಸಿಲೆಬಸ್ ಪ್ರಕಾರ ಇದರ ಅವಶ್ಯಕತೆ ಇದ್ದಿದ್ದಿಲ್ಲ, ಬರೀ ಕಾನ್ಸೆಪ್ಟ್ಸ್ ಅಂತ ಹೇಳಿದ್ದೇನೆ. ಸೊ ಪ್ಲೀಸ್ ಅಕ್ವೆಂಟ್ ವಿತ್ ದೀಸ್ ಕಾನ್ಸೆಪ್ಟ್ಸ್. ಈ ಕಾನ್ಸೆಪ್ಟ್ಗಳ ಬಗ್ಗೆ ನಿಮಗೆ ಪರಿಚಯ ಆಗಲಿ ಅಥವಾ ಆಗಿದೆ ಅಂತೇಳಿ ಅಂತಕ್ಕಂಥ ವಿಶ್ವಾಸದೊಂದಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಿಮಗೆ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಬಟನ್ ಒತ್ತಿ. ಆನಂತರ ನಿಮ್ಗೇನಾದರೂ ಸಜೆಷನ್ಸ್ ಕೊಡೋದಿತ್ತಂದ್ರೆ ಸಜೆಷನ್ಸ್ ಕೊಡ್ರಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತಕ್ಕಂಥ ಮಾತನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.